ಹಾಕೋದು ಇವತ್ತು. ಆ ಶಕ್ತಿಯನ್ನು ನಾವೀಗ ಮುಚ್ಚಿಡಕ್ಕೆ ಹೋಗಬಾರದು. ಒಂದು ವೇಳೆ ನಮ್ಮ ಶಕ್ತಿಯನ್ನು ನಾವು ಮುಚ್ಚಿಟ್ಟವು ಅಂತಂದ್ರೆ ಮುಂದೆ ಈ ಶಕ್ತಿ ಸಿಗೋದು ಕಷ್ಟ. ಶಕ್ತಿ ಅನುಸಾರ ಇವನ್ನೆಲ್ಲ ನಾವು ಮಾಡಬೇಕು. ಹಾಗೆ ಮುಂದೆ ಈಗ ನಿನ್ನೆಯಿಂದ ಕಳೆದ ಹೋದ ದಿನದಿಂದ ದಶಲಕ್ಷಣ ಮಹಾಪರ್ವ ಭಾದ್ರಪಾದ ಶುಕ್ಲ ಪಂಚಮಿಯಿಂದ ನೀವು ಆಚರಿಸ್ತೀರಿ. ಬರ್ತದೆ, ಚತುರ್ದಶಿ ಪೂರ್ಣ ಆಗ್ತದೆ. ಆಯ್ತಾ? ಮುಗೀತು. ದಶಲಕ್ಷಣ ಇವೆಲ್ಲ ಬರೋದು ಹೋಗೋಂಥ ವಸ್ತು ಅಲ್ಲ. ಆತ್ಮನ ಗುಣಗಳಿದಾವ, ಧರ್ಮ ಇದಾವ. ಈ ಧರ್ಮಗಳಿಗೆ ನಮ್ಮ ಮೇಲೆ ಬೇರೆ ಯಾವೋ ವಿಪರೀತವಾದ ಧರ್ಮಗಳು ನಮ್ಮನ್ನು ಆವರಿಸ್ಕೊಂಡಿದ್ದಾವ. ಆ ಒಳ್ಳೆಯ ಧರ್ಮದ ಗುಣಗಳನ್ನು ಯಾರೋ ಮುಚ್ಕೊಂಡು ಬಿಟ್ಟಿದ್ದಾರೆ. ನಾವೇ ಮಾಡ್ಕೊಂಡಿದ್ದು. ಆಚಾರ್ಯ ಕುಂದು ಭಗವಂತರು ಬಹಳ ಚೆನ್ನಾಗಿ ಹೇಳ್ತಾರೆ ಒಂದು ಜಾಗದಾಗ, ಕತ್ತೋ ಬತ್ತೋ ಮುತ್ತೋ ಕರ್ತಾನು ನಾನೇ. ಕರ್ಮವನ್ನು ಬೇರೆ ಯಾರು, ನಮ್ಮ ಕರ್ಮವನ್ನು ಯಾರು ಬೇರೆ ಮಾಡಲ್ಲ. ಕತ್ತೋ ಅಂದರೆ ಕರ್ತಾನು ನಾನೇ, ಭೋಕ್ತಂ ಕತ್ತೋ ಬತ್ತೋ ಭೋಕ್ಷವನು ನಾನೇ. ಆ ಕರ್ಮದಿಂದ ಮುಕ್ತಿಯನ್ನು ನಾನೇ ಪಡ್ಕೊಳ್ಬಹುದು. ಕೆಲವು ಬೇರೆಯವರು ಮಾಡಿದ್ದ ಹಾಕಿದರೆ ಅದರಿಂದ ನಾವು ಮುಕ್ತಿ ಪಡ್ಕೊಳಕ್ಕಾಗ್ತಿರ್ಲಿಲ್ಲ, ಸ್ವಭಾವ ಆಗಿದ್ರು ಆಗ್ತಿರ್ಲಿಲ್ಲ. ಈ ಭಾವ ಗುಣಗಳು ನಮ್ಮನ್ನು ಆವರಿಸ್ಕೊಂಡಿದ್ದಾವ. ಅದು ಬೇರೆಯವ್ರು ಮಾಡಿದ್ದು ಅಲ್ಲ. ಏನಲ್ಲ ಮಾಡಿದ್ದುಣ್ಣೋ ಮಾರಾಯ. ನಾವೇ ಏನೋ ಅಜ್ಞಾನದಿಂದ, ಮಿಥ್ಯಾ ದರ್ಶನದಿಂದ, ಮಿಥ್ಯಾ ಜ್ಞಾನದಿಂದ, ಮಿಥ್ಯಾ ಚಾರಿತ್ರೆಯಿಂದ ಇಂಥ ಕರ್ಮಗಳನ್ನು ನಾವು ಕಟ್ಕೊಂಡಿವಿ. ಆ ಕರ್ಮಗಳಿಂದ ಇವತ್ತು ನಮಗೆ ತಿಳಿದು ಬಂದಿದೆ ಅಂತಂದರೆ ಅದನ್ನು ಬೇರೆನೂ ಮಾಡಬಹುದು. ಹೇಗೆ ಅಂತಂದ್ರೆ, ಹೈಡ್ರೋಜನ್ ಗ್ಯಾಸ್ ಅಂತ ಒಂದು ಬರ್ತದೆ, ಮತ್ತು ಆಕ್ಸಿಜನ್ ಅಂದರೆ ಗಾಳಿ, ಪ್ರಾಣವಾಯು. ಇವೆರಡನ್ನು ಸೇರಿಸಿದಾಗ ನೀರಾಗ್ತದೆ. ಏನಾಗ್ತದೆ? ನೀರು ಉತ್ಪನ್ನ ಆಗ್ತದೆ. ಆದರೆ ಅದನ್ನು ನೀರು ಆಯಿತು ಇವೆರಡನ್ನು ಸೇರಿಸಿದಾಗ, ಮತ್ತು ಇವೆರಡನ್ನು ಬೇರೆ ಬೇರೆ ಮಾಡಿದರೆ ಗಾಳಿ ಬೇರೆ ಆಗ್ಬೋದು, ಹೈಡ್ರೋಜನ್ ಗ್ಯಾಸ್ ಏನಿದೆಯಲ್ಲ ಅದು ಬೇರೆ ಆಗಬಹುದು. ಏನಾಗ್ಬೋದು? ಈಗ ಇದನ್ನೇ ಮಾಡ್ತಾ ಇದ್ದಾರಂತೆ. ಈಗ ಡೀಸೆಲ್ ಪೆಟ್ರೋಲ್ದ ಸಮಸ್ಯೆ ಐತಲ್ಲ, ಅದು ಮತ್ತು ಅದರಿಂದ ಪರ್ಯಾವರಣಕ್ಕೆ ನುಕ್ಸಾನು ಅಂತೇಳಿ, ಹಾನಿಕಾರಕ ಅಂತೇಳಿ ಆಡುಗಳೇ ಆದರ್ಶ ಅಲ್ಲಿ ಬೇರೆ ದೇಶದಲ್ಲಿವನಲ್ಲ, ಜರ್ಮನ್ದಾಗ. ನಾ ಕೇಳಿ ಏನು ಮಾಡ್ತಾ ಇದ್ದೀರಿ ಅಲ್ಲಿ ಅಂದರೆ, ನಾವು ಇದೇ ಮಾಡ್ತೀವಿ ಮಾಡಿದ್ರೆ ನಮ್ದು ಇದೇ ಕೆಲಸ. ಸಮುದ್ರದ ನೀರಿನಲ್ಲಿರೋಂಥ ಆಕ್ಸಿಜನ್ ಬೇರೆ ಮಾಡ್ತೀವಿ ಮಾಡೋದು, ಮುಂದೆ ನಮ್ಮದು ಅದೇ ಕೆಲಸ. ಆ ಆಕ್ಸಿಜನ್ ಬೇರೆ ಮಾಡೋದು, ಗಾಳಿಯನ್ನು ಬೇರೆ ಮಾಡೋದು, ಮತ್ತು ಹೈಡ್ರೋಜನ್ ಗ್ಯಾಸ್ ಎರಡನ್ನೂ ಬೇರೆ ಮಾಡಿ ಗ್ಯಾಸನ್ನು ಇಂಧನಕ್ಕೆ ಉಪಯೋಗ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ.